ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ಗೆ ನಾನು ಯಾವಾಗಲೂ ಬಳಸುವಂತ 10 ನಂಬರ್ ಕ್ರೋಶಾ ನೀಡಲ್ನ ತಗೊಂಡಿದ್ದೀನಿ ಮತ್ತು 6 ಎಳೆ ದಾರನ ತುದಿಗೆ ಗಂಟು ಹಾಕಿ ತಗೊಂಡಿದ್ದೀನಿ. ಸೊ ಈ ರೀತಿಯಾಗಿ ಬಟ್ಟೆಗೆ ಹಿಂಬದಿಯಲ್ಲಿ ಆ ಗಂಟು ಹಾಕಿರೋ ದಾರನ ಇಟ್ಟು ಮೇಲಿಂದ ನೀಡಲ್ನ ಹಾಕಿ ದಾರನ ಮೇಲೆ ಕೇಳ್ಕೊಳ್ಬೇಕು. ಕೆಳಗಡೆಯಿಂದ ಮೇಲೆ ಕೇಳ್ಕೊಂಡು ಅಲ್ಲಿ ಒಂದು ಲಾಕ್ ಮಾಡ್ಕೊಳ್ಬೇಕು. ಸೊ 1 ಅಥವಾ 2 ಸಲ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ 1 ಸಲ ಮಾಡ್ಕೊಂಡಿದ ನಂತರ ಪಕ್ಕದಲ್ಲೇ ಬಟ್ಟೆಗೆ ನಾವು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ನೀಡಲ್ ಹಾಕಿ ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ತಾ ಇದೀನಿ. 2 ಸಲ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ 5 ಚೈನ್ ಹಾಕೊಳ್ಬೇಕು. ಇಲ್ಲಿ 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಕರೆಕ್ಟ್ ಆಗಿ ಲಾಕ್ ಮಾಡ್ಕೊಳ್ಬೇಕು. 1 ಪಾಯಿಂಟ್ ಅಷ್ಟು ಹಿಂದಕ್ಕಾದ್ರೂ ಪರವಾಗಿಲ್ಲ, ಮುಂದಕ್ಕೆ ಹಾಕೊಳ್ಬಾರ್ದು. ಅದಾದ ನಂತರ ಇಲ್ಲಿ ನಾನು ಫ್ಲವರ್ ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ತೇನೆ. ಸ್ಮಾಲ್ ಸೈಜ್ ಫ್ಲವರ್ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್. ಅದಾದ ನಂತರ ಕರೆಕ್ಟ್ ಆಗಿ ನೋಡ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಇಲ್ಲಿ ನೀವು ಫ್ಲವರ್ ಬೀಡ್ ಬದಲಿಗೆ ಯಾವ್ದಾದ್ರು ಮೀಡಿಯಂ ಸೈಜ್ ಅಥವಾ ಬಿಗ್ ಸೈಜ್ ರೌಂಡ್ ಬೀಡ್ ನ ಕೂಡ ಬಳಸ್ಕೊಳ್ಬಹುದು. ಅದಾದ ನಂತರ ನಾನು ಮತ್ತೆ 5 ಚೈನ್ ಹಾಕೊಳ್ತಾ ಇದ್ದೀನಿ. 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ನೀವು ಇಲ್ಲಿ 5 ಚೈನ್ ಬದಲಿಗೆ 4 ಚೈನ್ ಕೂಡ ಹಾಕೊಳ್ಬಹುದು. ನಾನಿಲ್ಲಿ 5 ಚೈನ್ ನ ಹಾಕೊಂಡಿದ್ದೀನಿ. 1 ಸಲ 5 ಚೈನ್ ಬೀಡು 5 ಚೈನ್ ಬೀಡು ಈ ರೀತಿಯಾಗಿ ಹಾಕೊಂಡು ಹೋಗ್ಬೇಕು ನೋಡಿ. 5 ಚೈನ್ ಆದ್ಮೇಲೆ ಲಾಕ್ ಆದ್ಮೇಲೆ ಮತ್ತೆ ಒಂದು ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೀಡ್ ಲಾಕ್. ಅದಾದ ನಂತರ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಬೇಕು. ಸೊ ಕರೆಕ್ಟ್ ಆಗಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಬಟ್ಟೆಗೆ ನೀಡಲ್ ಹಾಕಿ ದಾರಾನ ತಗೊಂಡ್ ಬಂದು ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಮತ್ತೆ 5 ಚೈನ್. ಸೊ ನೀವಿಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳುವಾಗ ಕರೆಕ್ಟ್ ಆಗಿ ಲಾಕ್ ಮಾಡ್ಕೊಳ್ಬೇಕು. ಸ್ವಲ್ಪ ಟೈಟ್ ಆಯ್ತು ಅಥವಾ ಲೂಸ್ ಆಯ್ತು ತುಂಬಾ ಅಂತ ಇದ್ರಲ್ಲಿ ನಿಮಗೆ ಡಿಸೈನ್ ತುಂಬಾ ಡಿಫ್ರೆನ್ಸ್ ಬರುತ್ತೆ ಫಿನಿಶಿಂಗು. ಸೊ ಹಾಗಾಗಿ ಬೀಡ್ ಹಾಕಿರೋದ್ರಿಂದ ನಾವು ಬೀಡ್ ಲಾಕ್ ಏನ್ ಮಾಡ್ತೀವಿ, ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀವಲ್ಲ ಅದನ್ನು ಕೂಡ ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ನೋಡಿ ಈ ರೀತಿಯಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಬೇಕು. ಚೂರು ಕೂಡ ರಿಂಕಲ್ಸ್ ಬರಬಾರ್ದು ಡಿಸೈನ್ಗೆ. ಸೊ ಈ ರೀತಿ ಬೀಡ್ ಆದ್ಮೇಲೆ 5 ಚೈನು ಮತ್ತೆ ಬೀಡ್ 5 ಚೈನು ಈ ರೀತಿಯಾಗಿ ಪೂರ್ತಿ ಸ್ಯಾರಿ ಹಾಕೊಂಡು ಹೋಗ್ಬೇಕಾಗುತ್ತೆ. ಚೂರು ಕೂಡ ರಿಂಕಲ್ಸ್ ಇಲ್ಲ ಅಥವಾ ಲೂಸ್ ಆಗಿ ಕೂಡ ಇಲ್ಲ, ಈ ರೀತಿ ಪೂರ್ತಿ ಹಾಕೊಳ್ಬೇಕು. ನೋಡ್ತಾ ಇರ್ಬೋದು ಎಂಡಿಂಗ್ ವರ್ಗು ಈ ರೀತಿ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ನಾನು ಹೀಗೆ ಕಂಟಿನ್ಯೂ ಮಾಡ್ತೀನಿ. ದಾರನ ಕಟ್ ಮಾಡ್ಕೊಳ್ತಲ್ಲ ಬಟ್ಟೆನ ಚೂರು ತಿರುಗಿಸ್ಕೊಳ್ಬೇಕು. ಬ್ಯಾಕ್ ಸೈಡ್ ಇಟ್ಕೊಂಡು ಈ ರೀತಿಯಾಗಿ ಈ 5 ಚೈನ್ ಏನ್ ಎಂಡ್ ಮಾಡ್ತಿರ್ತೀವಿ ಅದ್ರೊಳಗೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕು. ಅದ್ರೊಳಗೆ ನೀಡಲ್ನ ಹಾಕಿ ದಾರನ ತಗೊಂಡ್ ಬಂದು ಲಾಕ್ ಮಾಡ್ಕೊಳ್ಬೇಕು. 2 ಸೇರಿ 1 ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶ. ಈ ರೀತಿಯಾಗಿ 5 ಸಿಂಗಲ್ ಕ್ರೋಶಗಳನ್ನ ಈ 5 ಚೈನ್ ಏನ್ ಹಾಕೊಂಡಿರ್ತೀವಿ ಅದ್ರೊಳಗೆ ಫಿಲ್ ಮಾಡ್ಕೊಳ್ಬೇಕು. 5 ಅಥವಾ 6 ನಿಮ್ಗೆ ಎಷ್ಟು ಇರ್ಸುತ್ತೋ ಅಷ್ಟು, ಅಥವಾ 4 ಚೈನ್ ಹಾಕೊಂಡಿರ್ತೀರಾ 5 ಚೈನ್ ಬದಲಿಗೆ ಅಂತ ಇದ್ದಲ್ಲಿ ಅಲ್ಲಿ 4 ಸಿಂಗಲ್ ಕ್ರೋಶ ಮಾಡ್ಕೊಂಡ್ರು ಕೂಡ ನಡೆಯುತ್ತೆ. ಅದಾದ್ಮೇಲೆ ನೋಡಿ 5 ಸಿಂಗಲ್ ಕ್ರೋಶ ಆದ್ಮೇಲೆ 5 ಚೈನ್ ಹಾಕೊಳ್ತಾ ಇದ್ದೀನಿ. ಬೀಡ್ ಆದ್ಮೇಲೆ 5 ಚೈನ್ ಏನ್ ಮಾಡ್ಕೊಂಡಿರ್ತೀವಿ ಅದ್ರಲ್ಲಿ ಲಾಕ್ ಮಾಡ್ಕೊಳ್ತಾ ಇದೀವಿ. ನಾವಿಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇಲ್ಲ. 5 ಸಿಂಗಲ್ ಕ್ರೋಶ 5 ಚೈನ್ ಅಲ್ಲಿ ಆದ್ಮೇಲೆ 5 ಚೈನ್ ಹಾಕಿ ನೆಕ್ಸ್ಟ್ 5 ಚೈನ್ಗೆ ಸಿಂಗಲ್ ಕ್ರೋಶೆ, ಮತ್ತೆ ಇಲ್ಲಿ ಸಿಂಗಲ್ ಕ್ರೋಶನ ಕಂಟಿನ್ಯೂ ಮಾಡೋದು. ಇಲ್ಲಿ ಒಟ್ಟು 5 ಸಿಂಗಲ್ ಕ್ರೋಶೆ ಬರಬೇಕು. 5 ಚೈನ್ ಆದ್ಮೇಲೆ ನೆಕ್ಸ್ಟ್ 5 ಚೈನ್ ಅಲ್ಲಿ 5 ಸಿಂಗಲ್ ಕ್ರೋಶೆ. ಸೊ ಈಗ ಇಲ್ಲಿ 5 ಸಿಂಗಲ್ ಕ್ರೋಶೆ ಆಗಿದೆ. ಈಗ ಮತ್ತೆ 5 ಚೈನ್ ಮಾಡ್ಕೊಳ್ಬೇಕು. 5 ಚೈನ್ ಮಾಡ್ಕೊಂಡು ನೆಕ್ಸ್ಟ್ 5 ಚೈನ್ ಏನಿದೆ ಅಲ್ಲಿ ಮತ್ತೆ ಸಿಂಗಲ್ ಕ್ರೋಶನ ಕಂಟಿನ್ಯೂ ಮಾಡಬೇಕು. ಇಲ್ಲಿ ಒಟ್ಟು 5 ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕಾಗತ್ತೆ. 5 ಚೈನ್ ಅಲ್ಲಿ 5 ಸಿಂಗಲ್ ಕ್ರೋಶೆ. ಅದಾದ ನಂತರ ಆ ಬೀಡ್ ಏನ್ ಬರುತ್ತೆ ಆ ಪೋರ್ಷನ್ ಅಲ್ಲಿ 5 ಸಿಂಗಲ್ ಕ್ರೋಶೆ ಹಾಕಿ ನೆಕ್ಸ್ಟ್ 5 ಚೈನ್ಗೆ 5 ಸಿಂಗಲ್ ಕ್ರೋಶನ ಫಿಲ್ ಮಾಡ್ಕೊಂಡು ಹೋಗೋದಷ್ಟೇ. ಕೌಂಟಿಂಗ್ಸ್ ಅಂತ ಕನ್ಫ್ಯೂಸ್ ಏನ್ ಆಗೋದಿಲ್ಲ, ತುಂಬಾ ಈಸಿನೇ ಇದೆ, ಸಿಂಪಲ್ ಆಗಿ ಕೂಡ ಇದೆ ಡಿಸೈನ್. ಈ ರೀತಿಯಾಗಿ 5 ಸಿಂಗಲ್ ಕ್ರೋಶ. ನೀವು ಸಿಂಗಲ್ ಕ್ರೋಶ ಹಾಕುವಾಗ ತುಂಬಾ ಟೈಟ್ ಕೂಡ ಮಾಡ್ಕೊಂಡು ಹೋಗ್ಬಾರ್ದು, ನೆಕ್ಸ್ಟ್ ಸ್ಟೆಪ್ಗೆ ಕಷ್ಟ ಆಗ್ಬಿಡುತ್ತೆ. ಸ್ವಲ್ಪ ಫ್ರೀ ಆಗಿ ಆರಾಮಾಗಿ ಸಿಂಗಲ್ ಕ್ರೋಶಗಳನ್ನ ಹಾಕೊಂಡು ಹೋಗ್ಬೇಕಾಗುತ್ತೆ. ಸೊ 5 ಸಿಂಗಲ್ ಕ್ರೋಶೆ 5 ಚೈನ್ ಮತ್ತೆ ನೆಕ್ಸ್ಟ್ 5 ಚೈನ್ ಅಲ್ಲಿ 5 ಸಿಂಗಲ್ ಕ್ರೋಶೆ ಈ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ನೋಡಿ. ಈ ರೀತಿಯಾಗಿ ಕಾಣಿಸುತ್ತೆ. ಇದು ಬಂದು ನೆಕ್ಸ್ಟ್ ಸ್ಟೆಪ್ಗೆ ಬೇಸ್ ಲೈನ್ ಆಗಿರುತ್ತೆ. ಸೊ ನೋಡಿ
ಪೂರ್ತಿ ನಾನು ಇಲ್ಲಿ ಹಾಕೊಂಡಿದ್ದೀನಿ ಡಿಸೈನ್. ಸೊ ಬ್ಯಾಕ್ ಸೈಡ್ ಇಂದ ಈ ರೀತಿಯಾಗಿ ಕಾಣಿಸುತ್ತೆ, ಇದು ಫ್ರಂಟ್ ಸೈಡ್ ಇಂದ ನೋಡಿ. ಈ ರೀತಿಯಾಗಿ ಪೂರ್ತಿ ಸ್ಯಾರಿನ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಸ್ಟೆಪ್ ನಾನಿಲ್ಲಿ ಕಾಂಟ್ರಾಸ್ಟ್ ಕಲರ್ 6 ಎಳೆ ದಾರನ ಗಂಟ್ ಹಾಕೊಂಡು ತಗೊಂಡಿದ್ದೀನಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ನಾವು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೇನೆ ಲಾಕ್ ನ ಮಾಡ್ಕೊಳ್ತಾ ಇದೀವಿ. ಸೊ ಅದಾದ ನಂತರ ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ. ಸೊ ಅಲ್ಲಿ 2 ಸಿಂಗಲ್ ಕ್ರೋಶೆ ಆದ್ಮೇಲೆ 3 ಚೈನ್ ಹಾಕೊಳ್ಬೇಕು. 4ನೇ ಹೋಲ್ ಏನ್ ಕಾಣಿಸುತ್ತೆ ಲಾಸ್ಟ್ ಅದು ಒಂದು ಬಿಟ್ಟು 4ನೇ ಹೋಲ್ಗೆ ಲಾಕ್ ಮಾಡ್ಕೊಳ್ಬೇಕು 3 ಚೈನ್ ಹಾಕಿ. 2 ಸಿಂಗಲ್ ಕ್ರೋಶೆ, 3 ಚೈನ್, ಒಂದು ಸಿಂಗಲ್ ಕ್ರೋಶೆ ಆದ್ಮೇಲೆ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ಸುತ್ಕೊಂಡು 5 ಚೈನ್ ಅಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಬೇಕು. ಈ ರೀತಿ ಸೂಜಿ ಮೇಲೆ ದಾರ ಸುತ್ಕೊಂಡು 5 ಚೈನ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 3 ದಾರ ಸೇರಿ ಒಂದ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಒಟ್ಟು 5 ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಳ್ಬೇಕಾಗತ್ತೆ. ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, 5 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 3 ದಾರ ಸೇರಿ ಒಂದ್ ಮಾಡ್ಕೊಳ್ಳೋದು. 5 ಹಾಫ್ ಡಬಲ್ ಕ್ರೋಶೆ ಆದ್ಮೇಲೆ ನಾನಿಲ್ಲಿ ಒಂದು ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ತೇನೆ. ಬೀಡ್ ಬೇಕಿದ್ದಲ್ಲಿ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಒಂದು ಬೀಡ್ ಆದ್ಮೇಲೆ ಮತ್ತೆ 5 ಹಾಫ್ ಡಬಲ್ ಕ್ರೋಶೆನ ಅದೇ ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೀವಲ್ಲಿ 4 ಚೈನ್ ಹಾಕೊಂಡಿದ್ರಿ ಅಂತ ಇದ್ದಲ್ಲಿ 4 ಹಾಫ್ ಡಬಲ್ ಕ್ರೋಶೆ ಕೂಡ ಹಾಕೊಳ್ಬಹುದು. 4 ಹಾಫ್ ಡಬಲ್ ಕ್ರೋಶೆ, ಒಂದು ಬೀಡು, 4 ಈ ರೀತಿಯಾಗಿ ಈ 5 ಚೈನ್ ಗ್ಯಾಪ್ ಅಲ್ಲಿ ಹಾಫ್ ಡಬಲ್ ಕ್ರೋಶೆಗಳನ್ನ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಬೇಕಿದ್ದಲ್ಲಿ ನೀವು 4ರಿಂದ 5, 4 ಅಥವಾ 5 ಎಷ್ಟಾದ್ರೂ ಫಿಲ್ ಮಾಡ್ಬೋದು. ಇದೇ 5 ಚೈನ್ ಅಲ್ಲಿ ಕೂಡ 5 ಸಿಂಗಲ್ ಕ್ರೋಶೆಗಳನ್ನ ನಾನು ಮಾಡ್ಕೊಂಡಿದ್ದೀನಿ, 4 ಕೂಡ ಮಾಡ್ಕೊಳ್ಬಹುದು. ಸೊ ಇಲ್ಲಿ 5 ಹಾಫ್ ಡಬಲ್ ಕ್ರೋಶೆ ಆದ್ಮೇಲೆ ಫಸ್ಟ್ ಹೋಲ್ ಗ್ಯಾಪ್ ನ ಬಿಟ್ಟು ಸೆಕೆಂಡ್ ಸಿಂಗಲ್ ಕ್ರೋಶೆ ಹೋಲ್ ಗ್ಯಾಪ್ ಏನಿದೆ ಅಲ್ಲಿ ನೀಡಲ್ ಹಾಕಿ ಲಾಕ್ ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಾದ ನಂತರ 3 ಚೈನ್ ಹಾಕಿ 4th ಸಿಂಗಲ್ ಕ್ರೋಶೆ ಹೋಲ್ ಏನಿದೆ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ಬೇಕು. ಸೊ 5th ಹೋಲ್ಗೆಲ್ಲ 4th ಹೋಲ್ಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಾದ ನಂತರ ಈಗ ಮತ್ತೆ ಸೂಜಿ ಮೇಲೆ ದಾರನ ಸುತ್ಕೊಳ್ಳೋದು. ಸುತ್ಕೊಂಡು ನೆಕ್ಸ್ಟ್ 5 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ತರಬೇಕು. ಸೂಜಿ ಮೇಲೆ 3 ದಾರ ಇರುತ್ತೆ, 3 ದಾರ ಸೇರಿ ಒಂದ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಇಲ್ಲಿ ಮತ್ತೆ 5 ಹಾಫ್ ಡಬಲ್ ಕ್ರೋಶನ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಬೀಡ್ ಬಂದು ಕಂಪ್ಲೀಟ್ಲಿ ಆಪ್ಷನಲ್, ಬೇಕು ಅಂದ್ರೆ ಹಾಕೋಬಹುದು, ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು. ಸೊ ಬೀಡ್ ಹಾಕೋದ್ರಿಂದ ನಿಮ್ಗೆ ಆರ್ಚ್ ಒಂದ್ ಸ್ವಲ್ಪ ವಿ ಶೇಪ್ ಅಲ್ಲಿ ಕಾಣಿಸುತ್ತೆ. ಬೀಡ್ ಇಲ್ಲ ಅಂತ ಇದ್ರೆ ಯು ಶೇಪ್ ಅಲ್ಲಿ ಬರುತ್ತೆ, ಅಷ್ಟೇ ಡಿಫ್ರೆನ್ಸ್. ಸೊ ಈ ರೀತಿಯಾಗಿ ಮತ್ತೆ ಇದ್ರಲ್ಲಿ ನಾನು 5 ಹಾಫ್ ಡಬಲ್ ಕ್ರೋಶೆ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಚೂರ್ ದಾರನ ಮೇಲೆ ಕೆಳ್ಕೊಳ್ಬೇಕು. ಸೊ ನೋಡಿದ್ರೆ 5 ಹಾಫ್ ಡಬಲ್ ಕ್ರೋಶೆ ಆದ್ಮೇಲೆ ದಾರನ ಮೇಲೆ ಕೆಳ್ಕೊಂಡು ಮತ್ತೊಂದು ಸ್ಮಾಲ್ ಸೈಜ್ ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ತೇನೆ. ಸೊ ಬೀಡ್ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ಅದೇ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 3 ದಾರ ಸೇರಿ ಒಂದ್ ಮಾಡ್ಕೊಳ್ಬೇಕು. ಇಲ್ಲಿಗ ಮತ್ತೆ 5 ಹಾಫ್ ಡಬಲ್ ಕ್ರೋಶೆನ ಫಿಲ್ ಮಾಡ್ಕೊಳ್ತೇವೆ. ಸೊ ಒಟ್ಟು 5 ಚೈನ್ ಅಲ್ಲಿ 5 ಹಾಫ್ ಡಬಲ್ ಕ್ರೋಶೆ, ಒಂದು ಬೀಡು, 5 ಹಾಫ್ ಡಬಲ್ ಕ್ರೋಶೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ತುಂಬಾ ಈಸಿ ಇದೆ, ತುಂಬಾ ಕನ್ಫ್ಯೂಷನ್ ಆಗೋದಿಲ್ಲ. ಕೌಂಟಿಂಗ್ಸ್ ಕೂಡ ತುಂಬಾ ಈಸಿನ ಇದೆ, ಬಿಗಿನರ್ಸ್ ಕೂಡ ಆರಾಮಾಗಿ ಟ್ರೈ ಮಾಡ್ಬೋದು. ಬೇಸ್ ನೀವೇನ್ ಹಾಕೊಳ್ತೀರಾ, 5 ಚೈನ್ ಮತ್ತೆ ಬೀಡ್ ಏನ್ ಹಾಕೊಂಡ್ ಹೋಗ್ತೀರಾ ಅದು ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡು ಹೋದ್ರೆ ಅಂದ್ರೆ ಫಿನಿಶಿಂಗ್ ಮಾತ್ರ ಪರ್ಫೆಕ್ಟ್ ಆಗಿ ಬರುತ್ತೆ. ಹಾಗಾಗಿ ಇಲ್ಲಿ ನೋಡು ಮತ್ತೆ ನಾನಿಲ್ಲಿ 5 ಚೈನ್ ಬೀಡ್ 5 ಚೈನ್ ಆದ್ಮೇಲೆ ನೆಕ್ಸ್ಟ್ ಫಸ್ಟ್ ಹೋಲ್ ನ ಬಿಟ್ಟು ಸೆಕೆಂಡ್ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ತೀನಿ. ಅದಾದ್ಮೇಲೆ 3 ಚೈನ್ ಹಾಕಿ 4th ಸಿಂಗಲ್ ಕ್ರೋಶೆ ಹೋಲ್ಗೆ ಲಾಕ್ ಮಾಡ್ಕೊಳ್ತೀನಿ. ಈ 3 ಚೈನ್ ಅಲ್ಲಿ ನಾವು ಕುಚ್ಚನ್ನ ಕಟ್ಕೊಳ್ಬೇಕಾಗುತ್ತೆ. ಸೊ ವಿತೌಟ್ ಕುಚ್ಚು ಕೂಡ ನೀವು ಡಿಸೈನ್ ಮಾಡ್ಕೊಳ್ಬಹುದು. ಸೊ 3 ಚೈನ್ ಹಾಕಾಗೇನೋ ಕೂಡ ಬಿಟ್ಕೊಂಡು ಹೋಗ್ಬೋದು, ಅಥವಾ ಸಿಂಗಲ್ ಕ್ರೋಶೆ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ ಕೂಡ ನೀವು ಹಾಕೊಂಡು ಹೋಗ್ಬೋದು ಕುಚ್ಚು ಬೇಡ ಅಂತ ಇದ್ದಲ್ಲಿ. ಸೊ ಪೂರ್ತಿ ಎಂಡಿಂಗ್ ವರ್ಗು ಮಾಡಿದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ. ಡಿಸೈನು ತುಂಬಾ ನೀಟಾಗಿ ಬರುತ್ತೆ, ಸ್ಟಿಫ್ ಆಗಿ ಬರುತ್ತೆ, ಎಲ್ಲೂ ಕೂಡ ಬೆಂಡ್ ಆಗೋದಿಲ್ಲ, ನಿಮ್ಗೆ ಸ್ವಲ್ಪ ಲೂಸ್ ಆಗಿದೆ ಅಂತ ಕೂಡ ಅನ್ಸೋದಿಲ್ಲ ಡಿಸೈನು. ಸೊ ನೋಡ್ತಾ ಇರ್ಬೋದು, ಪರ್ಸನಲ್ ಆಗಿ ನನಗೆ ತುಂಬಾ ಇಷ್ಟ ಆಯ್ತು ಡಿಸೈನ್ ಫಿನಿಶಿಂಗ್ ಅಂತೂ. ಸೊ ಇದಕ್ಕೆ ನಾವು ಕುಚ್ಚನ್ನ ಕಟ್ಕೊಳ್ತೀವಿ. ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ವಿಡಿಯೋದಲ್ಲಿ, ಸಾರಿ. ಸೊ ಈ ರೀತಿಯಾಗಿ ಕಾಣಿಸುತ್ತೆ. ಇದಕ್ಕೆ ನೀವು 2 ಆರ್ಚಿಗೆ ಒಂದು ಕುಚ್ಚು ಅಥವಾ 3 ಆರ್ಚಿಗೆ ಒಂದು ಕುಚ್ಚು
ಅಥವಾ 5 ಆರ್ಚಿಗೆ ಒಂದು ಕುಚ್ಚು, ಈ ರೀತಿಯಾಗಿ ಕೂಡ ನೀವು ಡಿಸೈನ್ ನ ಫಿನಿಶಿಂಗ್ ಕೊಡೋದಕ್ಕೆ ಟ್ರೈ ಮಾಡ್ಬೋದು. ನಿಮ್ಮ ಇಷ್ಟ. ನಾನ್ ಮಾತ್ರ ಇಲ್ಲಿ 1 ಆರ್ಚಿಗೆ ಒಂದು ಕುಚ್ಚು ಈ ರೀತಿಯಾಗಿ ಕುಚ್ಚನ್ನ ಕಟ್ಕೊಂಡಿದೀನಿ. ಇದಕ್ಕೆ ಬಂದು 127 ದಾರನ ಕುಚ್ಚು ಕಟ್ಕೊಂಡ್ರೆ ಸಾಕು. ನಾನು 137 ಕಟ್ಕೊಂಡಿದೀನಿ. ನೀವು ಕಟ್ಕೊಳ್ಳೋದಾದ್ರೆ 127 ನಾನು ರೆಕಮೆಂಡ್ ಮಾಡ್ತೀನಿ. ಪುಟ್ಟದಾಗಿ ಬೇಬಿ ಕುಚ್ಚನ್ನ ನಾನಿಲ್ಲಿ ಕಟ್ಕೊಂಡಿದೀನಿ. ಇಷ್ಟೇ ಲೆಂತ್ ಇದ್ರೆ ಸಾಕು, ಯಾಕಂದ್ರೆ ಆರ್ಚ್ಗಿಂತ ತುಂಬಾ ಉದ್ದ ಬಂದ್ಬಿಟ್ರೆ ಕುಚ್ಚು ಚೆನ್ನಾಗಿ ಕಾಣಿಸಲ್ಲ ಅಷ್ಟಾಗಿ. ಸೊ ನೋಡ್ತಾ ಇರ್ಬೋದು, ಪ್ರತಿಯೊಂದು ಆರ್ಚ್ ಆದ್ಮೇಲೆ ನಾನು ಒಂದೊಂದು ಕುಚ್ಚನ್ನ ಕಟ್ಕೊಂಡಿದೀನಿ. ಸೊ ಇವತ್ತು ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸೊಬ್ರಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ಮರೆಯದಲ್ಲೇ ಕಮೆಂಟ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು.